Well, Anushri madam, this question for you. Can you tell about your journey? ನೀವು ಹೇಗೆ ಬಿಸ್ನೆಸ್ಗೆ ಬಂದ್ರಿ, ಯಾವ ಏಜಲ್ಲಿ ನೀವು ನಿರ್ಧಾರ ತೊಗೊಂಡ್ರಿ, ಹೇಗಿತ್ತು ನಿಮ್ಮ ಲೈಫ್, ಹೇಗಿತ್ತು? ನಂದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಮ್ಮ ತಂದೆ ಟೈಲರ್. ಚಿಕ್ಕ ವಯಸ್ಸಿಂದನೂ ಟೈಲರಿಂಗ್ ಫೀಲ್ಡಲ್ಲೇ ಬೆಳ್ಕೊಂಬಂದಿರೋದು. ಬಟ್ ಆದರೆ ನಮ್ಮ ತಂದೆ ಒಂದು ಮಾತು ಹೇಳ್ತಾಯಿದ್ರು, ಯಾವಾಗ ಹೆಣ್ಮಕ್ಳಿಗೆ ಏನಾದರೂ ಒಂದು ವಿದ್ಯೆ ಇರಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟಾಗಿರಬೇಕು ಅಂತ. ಅದೆಲ್ಲ ನನ್ನ ತಲೆನಲ್ಲಿತ್ತು. ನಾನು ಏನಾದರೂ ಮಾಡಬೇಕು, ಅರ್ನಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಒಂದು ದಿನ ನಾನು ಸರ್ಚ್ ಮಾಡಿದ್ರೆ ಕರ್ನಾಟಕದ ಮೊಟ್ಟ ಮೊದಲ ಕೋಚ್, ಮಾಸ್ಟರ್ ಕೋಚ್ ಸತ್ಯ ಕನ್ನಡದಲ್ಲಿ ಅಂತ ಬಂತು. ವಾವ್, ಇದೊಂದು ಸಿಕ್ತಲ್ಲಪ್ಪ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಇಮ್ಮಿಡಿಯೇಟಾಗಿ ಆ ನಂಬರ್ಗೆ ಕಾಲ್ ಮಾಡಿದೆ. ಬಟ್ ನಂದು ಬಿಸ್ನೆಸ್ ಟ್ರಾನ್ಸ್ಫರ್ಮೇಷನ್ ಅಲ್ಲ ಸರ್, ಬಟ್ ನನ್ನ ಲೈಫ್ ಟ್ರಾನ್ಸ್ಫರ್ ಆಯಿತು ಮಾಸ್ಟರ್ ಕೋಚ್ ಸಚ್ಚ ಸರ್ಗೆ ಕಾಲ್ ಮಾಡಿ. ಬಟ್ ಡೈಮಂಡ್ ಮೆಂಬರ್ಶಿಪ್ ಆದರೆ ಪವರ್ ಆಫ್ ಸೈಲೆನ್ಸ್ ಇರುತ್ತೆ ಅಂತ ನಮ್ಮ ಮ್ಯಾನೇಜರ್ ದಾನೇಶ್ವರಿ ಮೇಡಮ್ ಹೇಳಿದ್ರು. ಅದೇನು ಮೇಡಮ್ ಹಾಗೆ ಅಂದರೆ ಕೆಲವು ವೀಡಿಯೋಸ್ ತೋರಿಸಿದ್ರು. ಅದರಲ್ಲಿ ಸೆಲ್ಫ್ ಮಾಸ್ಟರ್ಲಿನೂ ಇದೆ ಆ ವೀಡಿಯೋಸ್. ಅಲ್ಲಿ ನೋಡಿದಾಗ ನಾನು ಈ ಪ್ಲೇಸ್ಗೆ ಹೋಗಬೇಕು. ಆವಾಗಿಂದ ನನಗೆ ಸ್ವಲ್ಪ ಅಭ್ಯಾಸ ಇತ್ತು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು ಅಂಥವೆಲ್ಲ ನನಗೆ ತುಂಬ ಇಷ್ಟ ಆಗಿರೋ ಕಾನ್ಸೆಪ್ಟು. ಬಟ್ ಆ ಸೆಲ್ಫ್ ಮಾಸ್ಟರಿ ಮತ್ತು ಪವರ್ ಆಫ್ ಸೈಲೆನ್ಸಲ್ಲಿ ಫುಲ್ ನನ್ನಲ್ಲಿ ಬದಲಾವಣೆ ಬಂತು. ಪಟ್ಟೆ ಹಾಕ್ತಿದ್ದೆ, 2-3 ವೀಡಿಯೋ ಮೇಡಮ್ಗೆ ತೋರಿಸಿದೆ. ವಾವ್ ಸೂಪರ್ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಕಾನ್ಫಿಡೆಂಟ್, ನಾನು ಮಾಡ್ತೀನಿ ಅಂತ. ಇವಾಗ ಹೆಂಗಾಗಿದೆ ಸರ್, ಬೆಳಗ್ಗೆ ಬಂದರೆ ಒಂದು ವೆಲ್ನೆಸ್ ವೀಡಿಯೋ, ಒಂದು ಬೋಟಿಕ್ ವೀಡಿಯೋ ರೆಡಿ ಮಾಡಿ ನಾನೇ ಓನಾಗಿ ಅಪ್ಡೇಟ್ ಮಾಡಿಬಿಟ್ಟು ನನ್ನ ಕೆಲಸ ಫಸ್ಟ್ ಆನ್ಲೈನ್ ಕೆಲಸ ಯೂನಿವರ್ಸಿಟಿಗೆ ನಾನು ಪಾಸ್ ಮಾಡಿದ್ದೆ. ನೀವೇ ಹಾಕ್ತೀರಾ? ನಾನೇ ಎಲ್ಲ ಹ್ಯಾಶ್ಟ್ಯಾಗ್ ಹಾಕ್ತೀರಾ? ಎಲ್ಲ ಹಾಕ್ತೀನಿ ಸರ್, ಎಲ್ಲಿದಾಗ ಗೊತ್ತು ಇವಾಗ. ನೀವೇನು ಹೇಳಿದ್ರು ನಾನು ಡಿಜಿಟಲಲ್ಲಿ ಹೇಳ್ಬಿಡ್ತೀನಿ ಇವಾಗ ಆ ಥರ. ಮತ್ತು ಆದರೆ ತುಂಬ ನಾನು ಅಟೆಂಡ್ ಮಾಡಿದೆ. ಮ್ಯಾಮ್ ಕ್ಲಾಸು ಜಾಸ್ತಿ.